ಸುದ್ದಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಮೈತ್ರಿ ಸಿನಿಮಾ ಬಗ್ಗೆ. ಎಸ್, ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿದ್ದಾರೆ, ನಮ್ಮ ಪವರ್ ಸ್ಟಾರ್ ಅಪ್ಪು ಇದ್ದಾರೆ. ಇಬ್ರು ಸೇರಿ ಅಭಿನಯಿಸ್ತಿರುವಂತಹ ಒಂದು ಅಪರೂಪದ ಸಿನಿಮಾನೇ ಮೈತ್ರಿ. ಈ ಮೈತ್ರಿ ಸಿನಿಮಾ ಶೂಟಿಂಗ್ ಒಂದು ಸ್ವಲ್ಪ ದಿವಸ ಆಗಿ ಮತ್ತೆ ಸ್ಟಾಪ್ ಆಗಿಬಿಟ್ಟಿತ್ತು. ಏನಾಯ್ತು ಆ ಸಿನಿಮಾ? ಪುನೀತ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ರು. ಮೈತ್ರಿ ಏನಾಯ್ತು ಅಂತ ಹುಡುಕಾಡ್ತಿರುವಾಗಲೇ ಡಬ್ಬಿಂಗ್ ರೂಮಲ್ಲಿ ಸಿಕ್ಕಾಕೊಂಡ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿ ಈಗ ಡಬ್ಬಿಂಗ್ ಹಂತಕ್ಕೆ ಬಂದಿದೆ. ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ ರಾಜ್ಕುಮಾರ್, ಹಾಗೆ ಚಿತ್ರದ ನಿರ್ದೇಶಕರು ಗಿರಿರಾಜ್ ಅವರು, ಜಟ್ಟ ಸಿನಿಮಾದ ನಿರ್ದೇಶಕರು. ಇಷ್ಟಕ್ಕೂ ಈ ಸಿನಿಮಾದ ಮೇಕಿಂಗ್ ನಿಜವಾಗ್ಲೂ ಥ್ರಿಲ್ಲಿಂಗ್ ಆಗಿದೆಯಾ? ಪವರ್ ಸ್ಟಾರ್ ಇದ್ಮೇಲೆ ಥ್ರಿಲ್ಲಿಂಗ್ ಇಲ್ಲದೆ ಹೋಗುತ್ತಾ? ಬನ್ನಿ ನೋಡೋಣ. ಪವರ್ ಸ್ಟಾರ್ ಪುನೀತ್ ಮೈತ್ರಿ ಮೇಕಿಂಗ್. ಗಾಂಧಿನಗರದಲ್ಲಿ ಸದ್ದು ಗದ್ದಲ ಇಲ್ಲದೆ ಬಹಳ ಸಿಂಪಲ್ ಆಗಿ ಸೆಟ್ ಏರಿದ ಸಿನಿಮಾ ಮೈತ್ರಿ. ಮಲಯಾಳಂನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಹಾಗೂ ಕನ್ನಡದ ಪವರ್ ಸ್ಟಾರ್ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡುತ್ತಿರುವ ಬಹು ನಿರೀಕ್ಷೆಯ ಸಿನಿಮಾ. ಪವರ್ ಸ್ಟಾರ್ ಅನುಪಸ್ಥಿತಿಯಲ್ಲಿ ಸರಳವಾಗಿ ಮುಹೂರ್ತ ಮುಗಿಸಿದ ಮೈತ್ರಿ ಗಾಂಧಿನಗರದಲ್ಲಿ ಸಖತ್ತಾಗಿ ಸದ್ದು ಮಾಡಿತ್ತು. ಮೈತ್ರಿ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇಬ್ಬರು ಬಿಗ್ ಸ್ಟಾರ್ಗಳು ಒಟ್ಟಿಗೆ ಸಿಲ್ವರ್ ಸ್ಕ್ರೀನ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ನಿರೀಕ್ಷೆಗಳು ಜಾಸ್ತಿನೇ ಇರುತ್ತೆ. ಇನ್ನೊಂದು ಕಡೆ ಮೈತ್ರಿ ಅಂದಾಕ್ಷಣ ಇದೊಂದು ಪಕ್ಕಾ ಮಾಸ್ ಅಂಡ್ ಕಮರ್ಷಿಯಲ್ ಸಿನಿಮಾ ಅನ್ನಿಸುತ್ತೆ. ಆದ್ರೆ ಇದೊಂದು ಮಕ್ಕಳ ಮೇಲೆ ನಿರ್ಮಾಣವಾಗುತ್ತಿರೋ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಮೋಹನ್ ಲಾಲ್ ಪವರ್ ಸ್ಟಾರ್ ಜುಗಲ್ಬಂದಿ. ಸಖತ್ ಜೋಶ್ನಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ ಮೈತ್ರಿ ಸಿನಿಮಾ ಗಾಂಧಿನಗರದಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ಸದ್ದು ಮಾಡುತ್ತಿತ್ತು. ಮೋಹನ್ ಲಾಲ್ ಹಾಗೂ ಪುನೀತ್ ರಾಜ್ಕುಮಾರ್ ಜುಗಲ್ಬಂದಿ ಮೈತ್ರಿಯ ಬಿಗ್ ಸ್ಟ್ರೆಂತ್. ಶೂಟಿಂಗ್ ಟೈಮಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಮಲಯಾಳಂನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಒಟ್ಟಿಗೆ ಕಾಣಿಸಿಕೊಂಡ ಒಂದೊಂದು ಫೋಟೋಗಳು ಗಾಂಧಿನಗರದಲ್ಲಿ ಸಾಕಷ್ಟು ಚರ್ಚೆ ಮಾಡುವಂತೆ ಮಾಡುತ್ತಿತ್ತು. ಮೈತ್ರಿ ಮತ್ತೆ ಶುರುವಾಯಿತು. ಭರದಿಂದ ಚಿತ್ರೀಕರಣ ಮಾಡುತ್ತಿದ್ದ ಮೈತ್ರಿ ಸಿನಿಮಾ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಆಯ್ತು. ಯಾಕೆ ಏನು ಅಂತ ಗಾಂಧಿನಗರದ ಪಂಡಿತರಿಗೂ ಕೂಡ ಅರ್ಥವಾಗ್ಲಿಲ್ಲ. ಈಗ ಮತ್ತೆ ಮೈತ್ರಿಗೆ ಜೀವ ಬಂದಿದೆ. ಆಲ್ಮೋಸ್ಟ್ ಶೂಟಿಂಗ್ ಮುಗಿಸಿರುವ ಮೈತ್ರಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಜೋರಾಗಿ ನಡೀತಿವೆ. ಇದೇ ಮೊದಲ ಬಾರಿಗೆ ಮೈತ್ರಿ ಸಿನಿಮಾದ ಮೇಕಿಂಗ್ ಮೊದಲ ಬಾರಿಗೆ ರಿವೀಲ್ ಆಗಿದೆ. ನಿರ್ದೇಶಕ ಗಿರಿರಾಜ್ ಆಕ್ಷನ್ ಕಟ್, ಇಳೆಯರಾಜ ಸಂಗೀತ. ಈ ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಒಟ್ಟಿಗೆ ಸಿಲ್ವರ್ ಸ್ಕ್ರೀನ್ ಮೇಲೆ ತೋರಿಸುವಂತ ಸಾಹಸಕ್ಕೆ ಕೈ ಹಾಕಿದ್ದು ನಿರ್ಮಾಪಕ ರಾಜ್ಕುಮಾರ್. ಹಾಗೆ ಈ ಚಿತ್ರದ ನಿರ್ದೇಶಕರು ಜಟ್ಟ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದ ಗಿರಿರಾಜ್. ಜಟ್ಟ ಚಿತ್ರದ ನಂತರ NS ರಾಜ್ಕುಮಾರ್ ಮತ್ತೊಂದು ಪ್ರಯೋಗಾತ್ಮಕ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ಇದು ಮೈತ್ರಿ. ಮಲಯಾಳಂ ಹಾಗೂ ಕನ್ನಡದ ಸೂಪರ್ ಸ್ಟಾರ್ಗೆ ಜೊತೆಯಾಗಿದ್ದಾರೆ ಭಾವನಾ ಮತ್ತು ಆ ದಿನಗಳು ಚಿತ್ರದ ನಾಯಕಿ ಅರ್ಚನಾ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಇಳೆಯರಾಜ ಸಂಗೀತವಿರುವ ಮೈತ್ರಿಯ ಅದ್ದೂರಿ ಮೇಕಿಂಗ್ ನ ಝಲಕ್ ಇಲ್ಲಿದೆ. ಇದಿಷ್ಟೇ ಅಂತ ಅಚ್ಚರಿ ಪಡೋ ಹಾಗಿಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮೈತ್ರಿ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ ಅದನ್ನು ನೋಡಬಹುದು. ಇನ್ನಷ್ಟು ಮೈತ್ರಿ ಸಿನಿಮಾದ ಮೇಕಿಂಗ್ ನಿಮ್ಮ ಮುಂದೆ ಸಿನಿಮಾ ಹಂಗಾಮದಲ್ಲಿ ಮಾತ್ರ. ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಪ್ರಳಯವೇ ನಡೆಯಲಿ ಆಂಜನೇಯಂ
ಇಲ್ಲಿದೆ 48 ಅಡಿಯ ಆಂಜನೇಯನ ವಿಗ್ರಹ. ಬಜರಂಗಿ ಸಿನಿಮಾ ನಂತರ ಮತ್ತೆ ಹನುಮನ ಜಪ ಗಾಂಧಿನಗರದಲ್ಲಿ ಜೋರಾಗಿದೆ. ಅದರಲ್ಲಿ ಮೈತ್ರಿ ಸಿನಿಮಾ ಕೂಡ ಒಂದು. ಬರೋಬ್ಬರಿ 48 ಅಡಿ ಇರುವ ಹನುಮನ ಪುತ್ಥಳಿಯನ್ನ ಹೆಸರುಘಟ್ಟದಲ್ಲಿರುವ ವಿಶಾಲವಾದ ಪ್ರದೇಶದಲ್ಲಿ ಹನುಮನ ಪುತ್ಥಳಿಯನ್ನ ನಿರ್ಮಿಸಲಾಗಿದೆ. ಈ ಹನುಮನ ವಿಗ್ರಹದ ಮುಂದೆ ಪುನೀತ್ ರಾಜ್ಕುಮಾರ್ ಹಾಗೂ ಸಾಧು ಕೋಕಿಲ ಸನ್ನಿವೇಶಗಳ ಚಿತ್ರೀಕರಣ ನಡೆದಿದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ಇದಾದ ನಂತರ ಮೋಹನ್ ಲಾಲ್ ಹಾಗೂ ಒಬ್ಬ ಹುಡುಗನ ನಡುವೆ ನಡೆಯುವ ಸನ್ನಿವೇಶ. ಇದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಅಪ್ಪ ಮಗನ ಬಾಂಧವ್ಯದ ಬಗ್ಗೆ ನಿರ್ದೇಶಕ ಗಿರಿರಾಜ್ ಬಹಳ ಸೆಂಟಿಮೆಂಟಲ್ ಆಗಿ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಅನ್ಸುತ್ತೆ. ಬಹಳ ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬಂದಿರುವ ಮೋಹನ್ ಲಾಲ್ ಕೂಡ ಪ್ರತಿಯೊಂದು ಫ್ರೇಮ್ನಲ್ಲೂ ಅದ್ದೂರಿಯಾಗಿ ಕಾಣ್ತಾರೆ. ಪಕ್ಕಾ ಕ್ಲಾಸ್ ಸಿನಿಮಾದಲ್ಲಿ ಅಪ್ಪನ ಸೆಂಟಿಮೆಂಟ್ ನಂತರ ನಿರ್ದೇಶಕರು ಮೋಹನ್ ಲಾಲ್ ಹಾಗೂ ಆ ದಿನಗಳು ಅರ್ಚನಾ ನಡುವಿನ ಸನ್ನಿವೇಶಗಳನ್ನ ಬಹಳ ಸಿಂಪಲ್ ಆಗಿ ಚಿತ್ರೀಕರಿಸಿಕೊಂಡಿದೆ. ಬಹುಶಃ ಕನ್ನಡದಲ್ಲಿ ಮೊದಲ ಬಾರಿಗೆ ಒಂದು ಫೈಟು, ಹಾಡು, ಡಾನ್ಸು ಹೀಗೆ ಹಲವಾರು ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನ ಬಿಟ್ಟು ತಯಾರಾಗಿ ನಿಂತಿರುವ ಚಿತ್ರ ಮೈತ್ರಿ ಅಂತ ಹೇಳ್ಬೋದು. ಕ್ಯಾಮರಾಮನ್ ಕೃಷ್ಣ ಮೈತ್ರಿಯ ಕಣ್ಣು. ಇನ್ನು ತೆರೆ ಮೇಲೆ ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಅಭಿಮಾನಿಗಳು ನೋಡುವುದೇ ಒಂದು ಭಾಗ್ಯ. ಅದರಲ್ಲಿ ಮೋಹನ್ ಲಾಲ್ ಹಾಗೂ ಪುನೀತ್ ರಾಜ್ಕುಮಾರ್ ನಡುವೆ ನಡೆಯುವ ಸಾಕಷ್ಟು ಸೀಕ್ವೆನ್ಸ್ಗಳನ್ನ ಕ್ಯಾಮರಾಮನ್ ಕೃಷ್ಣ ಬಹಳ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಇಬ್ಬರು ಸ್ಟಾರ್ ನಟರ ನೈಜ ಅಭಿನಯ ಮೈತ್ರಿ ಸಿನಿಮಾದ ಮತ್ತೊಂದು ಹೈಲೈಟ್. ಇದು ರೆಗ್ಯುಲರ್ ಸಿನಿಮಾನೇ ಅಲ್ಲ. ಇನ್ನು ಈ ಚಿತ್ರ ಇಂಥದ್ದೇ ವರ್ಗದ್ದು ಎಂದು ಬ್ರ್ಯಾಂಡ್ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಮೋಹನ್ ಲಾಲ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ರೆಗ್ಯುಲರ್ ಸಿನಿಮಾ ಅಲ್ಲ ಅನ್ನೋದು ಚಿತ್ರತಂಡದ ನಂಬಿಕೆ.